ಎಲ್ಲಿ ಬೇಕೋ ಅಲ್ಲಿ ಅನ್ಪ್ಯೂರಿಫೈಡ್ ನೀರು ಕುಡಿತಿದ್ದೀರಾ, ಹಾಗಾದ್ರೆ ಒಂದು ಸ್ವಲ್ಪ ಹುಷಾರಾಗಿರಿ. ಕೇರಳದಲ್ಲಿ ಒಂದು ಹೊಸ ವೈರಸ್ ಸ್ಟಾರ್ಟ್ ಆಗಿದೆ. ಈ ವೈರಸ್ ಇಂದ ಈಗಾಗಲೇ 20ಕ್ಕೂ ಹೆಚ್ಚು ಜನ ಸತ್ತೋಗಿದ್ದಾರೆ. ನಿಮ್ಮ ಕೈಯಲ್ಲಿ ಎಷ್ಟು ಜನರಿಗೆ ಆಗುತ್ತೋ ಅಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ನಮ್ಮ ಪೇಜ್ ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಕೇರಳದಲ್ಲಿ ಒಂದು ಹೊಸ ವೈರಸ್ ಸ್ಟಾರ್ಟ್ ಆಗಿದೆ. ಈ ವೈರಸ್ ಹೆಸರು ಬಂದ್ಬಿಟ್ಟು ಬ್ರೈನ್ ಈಟಿಂಗ್ ಅಮೀಬಾ ಅಂತ ಹೇಳ್ಬಿಟ್ಟು ಕರೀತಾರೆ. ಇದು ತುಂಬಾ ಡೇಂಜರ್ ಅಂತಾನೆ ಹೇಳ್ಬೋದು, ಹಾಗೆ ಬಂದ್ಬಿಟ್ಟು ತುಂಬಾನೇ ಪವರ್ಫುಲ್. ಈ ಒಂದು ವೈರಸ್ ನಿಮ್ ಬಾಡಿಗೆ ಅಟ್ಯಾಕ್ ಆದ ತಕ್ಷಣ ವಿತಿನ್ 4 ಡೇಸ್ 4 ದಿನದಲ್ಲಿ ನಿಮ್ ಕಂಪ್ಲೀಟ್ ಬ್ರೈನ್ ಅನ್ನೋದು ಡ್ಯಾಮೇಜ್ ಆಗುತ್ತೆ. ಈ ವೈರಸ್ ಮೇಜರ್ ಆಗಿ ವಾಟರ್ ಅಲ್ಲಿ ಸರ್ವೈವ್ ಆಗುತ್ತೆ, ನೀರಲ್ಲೇ ತುಂಬಾ ಮಟ್ಟಿಗೆ ಈ ಒಂದು ವೈರಸ್ ಇರುತ್ತೆ. ಇವಾಗ ಬಂದಿರೋ ಕೇಸಸ್ ಪ್ರಕಾರ ನೋಡ್ಕೊಂಡ್ರೆ 47% ಕೇಸಸ್ ಅನ್ನೋದು ಯಾರು ರೆಗ್ಯುಲರ್ ಆಗಿ ಸ್ವಿಮ್ಮಿಂಗ್ ಪೂಲ್ ಹೋಗ್ತಿರ್ತಾರಲ್ಲ ಅವರಿಗೆ ಈ ಒಂದು ವೈರಸ್ ಬಂದಿದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ಸ್ ಆದ್ರೆ ಹೇಳ್ತಾ ಇದ್ದಾರೆ. ಮತ್ತೆ ಮೇಜರ್ ಆಗಿ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಬ್ರೋ, ನಾವ್ ಹೆಂಗ್ ಹುಷಾರಾಗಿರ್ಬೇಕು, ಈ ಒಂದು ವೈರಸ್ ನಮಗೆ ಹೆಂಗ್ ಅಟ್ಯಾಕ್ ಆಗುತ್ತೆ ಅಂದ್ರೆ ಇದ್ರ ಮೇನ್ ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ನಮ್ಮ ಬಾಡಿಯಲ್ಲಿ ನೋಸ್ ಅಂತಾನೆ ಹೇಳ್ಬೋದು. ಮೂಗಿಂದ ಈ ಒಂದು ವೈರಸ್ ಅನ್ನೋದು ಎಂಟರ್ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ರೆಗ್ಯುಲರ್ ಆಗಿ ಸ್ವಿಮ್ಮಿಂಗ್ ಪೂಲ್ ಹೋಗ್ತಿರ್ತೀರಾ, ಅಲ್ಲಿಂದ ಎಂಟರ್ ಆಗೋ ಚಾನ್ಸಸ್ ಇರುತ್ತೆ. ಹೊರಗಡೆ ಎಲ್ಲಿನೂ ಕೂಡ ಮುಖ ತೊಳೆಯೋದಕ್ಕಾದ್ರೆ ಹೋಗ್ಬೇಡಿ, ಅಲ್ಲಿಂದನೂ ಕೂಡ ಎಂಟರ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಆದಷ್ಟು ಪ್ಯೂರಿಫೈಡ್ ನೀರು ಕುಡಿರಿ, ಅನ್ಪ್ಯೂರಿಫೈಡ್ ನೀರು ಕುಡಿಯೋದಕ್ಕಾದ್ರೆ ಹೋಗ್ಬೇಡಿ. ಈ ಒಂದು ಕೇಸಸ್ ಅನ್ನೋದು ರ್ಯಾಪಿಡ್ ಆಗಿ ಹೋಗ್ತಾ ಇದೆ, ಹತ್ರ 200+ ಈಗಾಗಲೇ ಕ್ರಾಸ್ ಆಗಿದೆ. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗುತ್ತೆ. ಈ ತರ ಇನ್ಫಾರ್ಮೇಶನ್ ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಿ.